ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿಯಾಗಿ ಮಾಡ್ಬೇಕಾ? ಅಯ್ಯೋ ಮೇಡಮ್, ನೀವ್ ಕಾಲಲ್ಲಿ ತೋರಿಸಿ ಸಾಕು. ಅದನ್ನ ನಾನು ತಲೆ ಮೇಲೆ ಹೊತ್ಕೊಂಡ್ ಮಾಡ್ತೀನಿ. ಅದೇನು ಅಂತ ಹೇಳಿ ಮೇಡಮ್. ನೋಡ, ಮದುವೆ ಮನೆಯಲ್ಲಿ ಅದು ನಿನಗೆ ತುಂಬ ದೊಡ್ಡ ಕೆಲಸ. ಯಾವುದೇ ಕಾರಣಕ್ಕೂ ಅನು ಎಲ್ರ ಮುಂದೆ ನಮ್ಮ ತಾಯಿ ಮದುವೆ ಆಗ್ತಿರೋದು ಮ್ಯಾಜಿಕ್ ಮೇಸ್ಟ್ರು ಅಂತ ಬಾಯಿ ಬಿಡಬಾರ್ದು. ಆ ಥರ ನೀನು ನಿಭಾಯಿಸ್ಬೇಕು. ಯಾಕೆ ಯಾಕೆ ಏನು ಅಂತೆಲ್ಲ ಪ್ರಶ್ನೆ ಮಾಡಬೇಡ. ನಾನು ಹೇಳಿದ ಕೆಲಸ ಅಷ್ಟೇ ಮಾಡಬೇಕು. ಹಾ ಮೇಡಮ್, ಸರಿ ಮೇಡಮ್. ಹೀರಾ, ಏ ಗೀತಾ, ತಗ. ಸರಿ ಮೇಡಮ್, ನಾನು ಬರ್ತೀನಿ. ಇಲ್ಲಾಂದ್ರೆ ಅನ್ನೋದು ಒಂದು ದೊಡ್ಡ ಟಾರ್ಚರ್ ಆಗಿದೆ. ಅನುನಾ? ಹೌದು ಮೇಡಮ್, ನೀವೇನೇ ಹೇಳಿ ಅವಳಿಗೆ ತುಂಬಾ ದಿಮಾಕಿದೆ. ಒಳ್ಳೆ ಮಹಾರಾಣಿ ತರ ಆಡ್ತಾಳೆ. ಆಕೆ ಮಹಾರಾಣಿನೇ, ಹಂಗ ಆಡ್ಬೇಕು. ನನ್ನ ಮೊಮ್ಮಗಳಿಗೆ ದಿಮಾಕ್ ಅಂತ ಹೇಳೋದಕ್ಕೆ ಎಷ್ಟು ಧೈರ್ಯ ನಿನಗೆ? ತಪ್ಪಾಯ್ತು ಮೇಡಮ್, ಇನ್ಮೇಲೆ ಹಾಗೆಲ್ಲ ಹೇಳಲ್ಲ. ನೋಡ, ನನ್ನ ಮೊಮ್ಮಗಳು ಏನೇ ಹೇಳಿದ್ರು ನೀನು ಆಕಿ ಸೇವೆ ಮಾಡಬೇಕು. ಗೊತ್ತಾಯ್ತೇನೋ? ಸರಿ ಮೇಡಮ್. ರೊಕ್ಕ ತಗೊಂಡಿಯಲ್ಲ, ಹೊಂಡ. ಅಲ್ಲ, ಈ ಭೀಮಾಂಬಿಕಾನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ. ಈ ತ್ರಿವಿಕ್ರಮ್ ಜೊತೆ ಏನ್ ಮಾಡ್ತಿದ್ದಾಳೆ ಇವಳು? ತ್ರಿವಿಕ್ರಮ್ ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಕೆಟ್ಟ ಕುತೂಹಲ ಕಾಡ್ತಿದೆ. ಆದ್ರೆ ಕೇಳಿದ್ರೆ ಬೈತಾರಲ್ಲ, ಏನ್ ಮಾಡೋದು? ಅಯ್ಯೋ, ಇವ್ರೇನಾದ್ರೂ ಮಾಡ್ಕೊಳ್ಳಿ, ನನ್ಗೇನು, ನನಗ್ ದುಡ್ಡು ಬಂದ್ರೆ ಸಾಕು. ನೀವು ಹೇಳಿದ ನಿಜ, ಭಾರಿ ನಿಯತ್ತಾಗಿದ್ದಾಳೆ ನಿಮಗೆ. ಆಕೆ ನಿಯತ್ತು ನನಗಲ್ಲ, ನಾನು ಕೊಡೋ ರೊಕ್ಕಾಗೆ. ಪಲ್ಲವಿ ಮನೇಲಿ ಪಲ್ಲವಿಗೆ ಆಗದೆ ಇರೋರು ಒಬ್ರಿದ್ದಾರೆ ಅಂತ ನೀವೆಂಗೆ ಕಂಡುಹಿಡಿದ್ರಿ? ಕಂಡಿಡಿಬೇಕು ಅಳಿಮಯ್ಯ, ಅದೇ ವ್ಯವಹಾರದ ಗುಟ್ಟು. ಒಬ್ಬನ್ನ ಚುಚ್ಚಬೇಕು ಅಂದ್ರೆ ಇಲ್ಲಿಂದ ಸೂಜಿ ತಗೊಂಡೋಗ್ಬಾರ್ದು, ಅಲ್ಲೇ ಒಂದು ಸೂಜಿನ ತಯಾರಿ ಮಾಡಬೇಕು. ಹೌದು, ಕೆಲಸ ಆದಮೇಲೆ ಆ ಸೂಜಿನ ಏನು ಮಾಡ್ತೀರಾ? ತುಂಡು ತುಂಡು ಮಾಡಿ ಬಿಸಾಕ್ಬೇಕಾ? ವಾಟ್? ನಾವು ಋಣ ಇಟ್ಕೊಳ್ಳೋ ಮಂದಿ ಅಲ್ಲ, ಕೆಲಸ ಆದಮೇಲೆ ಬಿಸಾಕ್ಬೇಕಾ? ನಿಮ್ಮಿಂದ ಕಲಿಯೋದು ತುಂಬ ಇದೆ. ಈ ಕೋಟೆ ಆಳ್ಬೇಕು ಅಂತಂದ್ರೆ ನನ್ನಿಂದ ಕಲೀಲೇಬೇಕು. ಗೀತಾ ಅವರೇ, ಹೆಂಗಿತ್ತು ಶಾಕ್? ಆದ್ರೂ ನೀನ್ ಅಸಾಮಾನ್ಯ ಕಣಯ್ಯ. ನಿನ್ಗೋಸ್ಕರ ಭೀಮಾಂಬಿಕಾ ಅವರು ಬೀದಿ ಹುಡುಕ್ತಾ ಇದ್ರು. ನೀನ್ ನೋಡಿದ್ರೆ ಅವ್ರ ಸ್ಕೂಲಲ್ಲೇ ಕೆಲಸ ಮಾಡ್ತಾ ಇದ್ಯಾ? ನನ್ನ ಮಗಳು ಎಲ್ಲಿದ್ದಾಳೆ? ಅಲ್ತಾನೆ ಇರಬೇಕು. ನೀನೇ ಅವಳು ನಿಜವಾದಪ್ಪ ಅಂತ ಅನುಗ್ ಗೊತ್ತಾ? ಗೊತ್ತಿಲ್ಲ, ಆದರೆ ನಾನೇ ಅವಳ ಅಪ್ಪ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಅಲ್ಲ, ಪಲ್ಲವಿ ಕೈಗೆ ನೀನ್ ಒಂದಿನನೂ ಸಿಕ್ಕಾಕೊಂಡಿಲ್ವಾ? ಅವ್ರದೇ ಸ್ಕೂಲಲ್ಲಿ ಕೆಲಸ ಮಾಡಿ ಭೀಮಾಂಬಿಕಾ ಕೈಗೆ ಸಿಕ್ಕಿಲ್ಲ. ಇನ್ ಪಲ್ಲವಿ ಕೈಯಲ್ಲಿ ಸಿಕ್ಕಾಕೊಂತೀನ? ಪ್ರಳಯಾಂತಕ ಕಣಯ್ಯ ನೀನು. ಅಲ್ಲ, ಇವಾಗ ನಿನ್ ಉದ್ದೇಶ ಏನು? ನಿನ್ ಹೆಂಡತಿಗೆ ಇನ್ನೊಂದ್ ಮದ್ವೆ ಮಾಡ್ಸದ ಅಥವಾ ಮದ್ವೆ ಮುರಿಯದ? ಅದೆಲ್ಲ ಹೇಳಕ್ಕಾಗಲ್ಲ, ಸೀಕ್ರೆಟ್. ಭೀಮಾಂಬಿಕಾನ ಹೇಗ್ ಬುಟ್ಟಿಗೆ ಹಾಕೊಂಡೆ? ನನಗೆ ಎಷ್ಟು ದುಡ್ಡು ಕೊಡ್ತಿದ್ದಾರೆ ಅಂದ್ರೆ ನಿನಗಿನ್ನು ಬೇಜಾನ್ ಕೊಡ್ತಿರ್ಬೇಕಲ್ವಾ? ನನಗೆ ಬೇಕಾಗಿರೋ ದುಡ್ಡಲ್ಲ, ನನಗಾಗದೇ ಇರೋ ನೆಮ್ಮದಿನ ಹಾಳು ಮಾಡಕ್ ಬಂದಿರೋದು ನಾನು.
ಆಗ್ತಿರೋರು ಅಂದ್ರೆ ಯಾರು? ಅದೆಲ್ಲ ನಿಂಗೆ ಬೇಕಾಗಿಲ್ಲ. ನನ್ನ ವಾರ್ಡಲ್ಲಿ ನೋಡಿದೆ ಅಂತ ಯಾರಿಗೂ ಹೇಳ್ಬಾರ್ದು. ಹಾ, ಅದಕ್ಕೆ ಸಪರೇಟ್ ಪೇಮೆಂಟ್ ಇದೆಯಾ? ಓ, ಇರುತ್ತೆ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಭೀಮಾಂಬಿಕಾ ಹೇಳ್ದಂಗೆ ನಿಮ್ಮ ಮೊದಲು ಬ್ಯಾಲೆನ್ಸ್ ಮಾಡಬೇಕು. ಅನು ಬಾಯಿ ಬಿಡದೇ ಇರೋ ಥರ ನೋಡ್ಕೊಬೇಕು. ಆಯ್ತಾಯ್ತು, ಅದೆಲ್ಲ ನಾನು ನೋಡ್ಕೋತೀನಿ, ನೀನ್ ತಲೆ ಕೆಡಿಸ್ಕೋಬೇಡ. ಸರಿ, ಹೋಗು. ಯೋ, ನೀನ್ ನಿಜವಾಗ್ಲೂ ವಿಕ್ರಾಂತ್ ಮನೇಲೇ ಇದ್ಯಾ? ಹೌದು, ಯಾಕೆ? ಅವ್ರಿಗೆ ಅನುಮಾನ ಬಂದಿಲ್ವಾ? ಬರಕ್ ನಾನು ಬಿಡ್ಬೇಕಲ್ಲ. ನಿನ್ನ ಮನೆಗ್ ಬಂದಾಗ ಯಾವನೋ ಅಸಹಾಯಕ ಅಮಾಯಕ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಇಷ್ಟು ದೊಡ್ಡ ಕಿರಾತಕ ಅಂತ ನಂಗೆ ಗೊತ್ತಿರ್ಲಿಲ್ಲಪ್ಪ. ಎಲ್ರೂ ಲೈಫಲ್ಲೂ ಈ ಲೆವೆಲ್ಗೆ ಆಟಾಡ್ತಾ ಇದೆಯಲ್ಲ. ಮತ್ತೆ ಏನ್ ಗೊತ್ತಾ, ಅವತ್ ನಿನ್ನ ಪಾರ್ಕಲ್ಲಿ ನೋಡ್ದೆ ಅಂತ ನಮ್ಮ ಮನೆಯವ್ರು ಎಲ್ರಿಗೂ ಹೇಳ್ತಾ ಇದ್ದೀನಿ, ಆದ್ರೆ ಯಾರು ನನ್ನ ನಂಬ್ತಾನೆ ಇಲ್ಲ. ಯೋ, ನಿಜವಾಗ್ಲೂ ನೀನು ನಿನ್ ಹೆಂಡತಿಗೆ ಇನ್ನೊಂದ್ ಮದ್ವೆ ಮಾಡಿಸ್ತಾ ಇದ್ಯಾ? ಹೌದು. ಅಲ್ಲ, ನಿನ್ ಹೆಂಡತಿಗೆ ಇನ್ನೊಂದ್ ಮದ್ವೆ ಮಾಡಿಸೋದ್ರಿಂದ ನಿನಗೇನ್ ಸಿಗುತ್ತೆ? ನನ್ನ ಮಗಳು ಸಿಗ್ತಾಳೆ. ಯೋ, ಪಲ್ಲವಿ ನೋಡಕ್ ಚೆನ್ನಾಗಿಲ್ವಾ? ನೀನ್ ನೋಡಿದ್ರೆ ಸಾಮಾನ್ಯ ಸ್ಕೂಲ್ ಟೀಚರು, ಅವಳು DC, ಕೈ ತುಂಬಾ ಸಂಬಳ ತರ್ತಾಳೆ. ಅವಳ ಮದ್ವೆ ನಿಲ್ಸಿ ಅವಳ ಜೊತೆ ಸಂಸಾರ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋದ್ ಬಿಟ್ಟು ನಿನ್ಗೇನಯ್ಯ ಹೆಂಡತಿನೇ ಬಿಟ್ಕೊಡ್ತಾ ಇದ್ಯಾ? ಬುದ್ಧಿವಂತಿಕೆ ತೋರಿಸ್ಬೇಡ. ನಾನೇನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನನಗೆ ಗೊತ್ತು. ನೀನೇನ್ ಮಾಡ್ಬೇಕು ಅದನ್ನ ಮಾಡು. ಇಲ್ದೆ ಹೋದ್ರೆ ಯೋ, ಏನೋ ಏನ್ ಧಮ್ಕಿ ಹಾಕ್ತಾ ಇದ್ಯಾ? ಏನ್ ಅನ್ಕೊಂಡಿದ್ಯಾ? ಭೀಮಾಂಬಿಕಾ ನೀನ್ ಇಲ್ಲಿ ಬಂದು ಹೋಗಿರೋದೆಲ್ಲ ನನ್ನ ಹತ್ರ ಸಾಕ್ಷಿ ಇದೆ. ನಾನು ಅದನ್ನ ನಿಮ್ಮ ಅಪ್ಪಂಗೆ ತೋರಿಸಿದ್ರೆ ಏನಾಗುತ್ತೆ? ಅಯ್ಯೋ ಅಯ್ಯೋ, ಬೇಡ ಕಣಯ್ಯ, ಅಂಥದ್ದೆಲ್ಲ ಏನೂ ಮಾಡ್ಬೇಡ. ನೀನ್ ಹೇಳ್ದಂಗೆ ಕೇಳ್ತೀನಿ. ಬರ್ಲಾ? ಸರಿ, ಹಂಗ್ ಬಾ ದಾರಿಗೆ. ದಾರಿಗೆ ಬರ್ತೀನಿ. ಬರ್ಲಾ? ಗೋವಿಂದಮ್ಮ, ಮಾವಿನೆಲ್ಲ ತಂದಿದಾರಂತೆ, ನೋಡಿದ್ರಾ? ಓ, ನೋಡ್ಕೊಂಡಿಲ್ವೇ? ನೋಡ್ಕೋಬೇಕು, ನೋಡ್ಕೊಳ್ಳಿಲ್ಲ ಅಂದ್ರೆ ಪನಿಷ್ಮೆಂಟ್ ಕೊಡ್ತೀನಿ. ಓಹೋ, ನೀ ಪನಿಷ್ಮೆಂಟ್ ಕೊಡ್ತೀಯಾ? ನಮ್ ಸ್ಕೂಲಲ್ಲಿ ಹಂಗೆ ತಾತ.